ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸೀಕ್ರೆಟ್ ಇಂಪೋ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಕಾಲ್ ಫಾರ್ವರ್ಡಿಂಗ್ ಬಗ್ಗೆ. ಹೌದು, ಈ ಒಂದು ಕಾಲ್ ಫಾರ್ವರ್ಡಿಂಗ್ ಹೇಗೆ ಮಾಡೋದಂದರೆ, ನಿಮ್ಮ ಒಂದು ಫ್ರೆಂಡ್ ಆಗಿರ್ಬೋದು, ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವೈಫ್ ಆಗಿರ್ಬೋದು, ನಿಮಗೇನಾದರೂ ಕೆಲವೊಂದು ಟೈಮಲ್ಲಿ ಅವರಿಗೆ ಯಾರಾದರೂ ಕಾಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೇನಾದರೂ ಡೌಟ್ ಬಂದರೆ ಅದನ್ನು ನೀವು ಕ್ಲಿಯರ್ ಮಾಡೋಕ್ಕೆ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬಹುದು. ಕೆಲವರಿಗೆ ಅನಿಸ್ತಾ ಇರುತ್ತೆ, ತಮ್ಮ ಒಂದು ಗರ್ಲ್ ಫ್ರೆಂಡ್ಗಾಗಲಿ ಅಥವಾ ತಮ್ಮ ಒಂದು ವೈಫ್ಗಾಗಲಿ ಯಾರಾದರೂ ಕಾಲ್ ಮಾಡ್ತಾ ಇದ್ದಾರೆ ಅಂತ ತುಂಬಾನೇ ಜನರು ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಈ ಒಂದು ಟ್ರಿಕ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೀವು ಕಾಲ್ ಫಾರ್ವರ್ಡಿಂಗ್ ಅನ್ನ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇರೆಯವರು ಯಾರಾದರೂ ಕಾಲ್ ಮಾಡಿದ್ರೆ ಅದನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಯಾರು ಕಾಲ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬಹುದು. ಅದು ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ದಯವಿಟ್ಟು ಇಂಥ ಒಂದು ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೊಂದೊಳ್ಳೆ ಸಹಾಯ ಆಗುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬೇಕಂದ್ರೆ ನೀವಿಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಬೇಕಂತಿಲ್ಲ, ಯಾವುದೇ ಒಂದು ವೆಬ್ಸೈಟ್ ನಲ್ಲಿ ಹೋಗ್ಬೇಕಂತಿಲ್ಲ. ನೀವು ಜಸ್ಟ್ ಇಲ್ಲಿ ಡೇಲರ್ ಪ್ಯಾಡ್ ಮುಖಾಂತರ ಒಂದು ಕೋಡ್ ಅನ್ನ ಹಾಕಿದ್ರೆ ನೀವು ಈ ಒಂದು ಕೆಲಸನ ಮಾಡಬಹುದು. ಅದೇಗಂದ್ರೆ, ನೀವು ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ, ನೀವು ಕಾಲ್ ಫಾರ್ವರ್ಡಿಂಗ್ ಅನ್ನ ಕೇಳಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ವೈಫ್ ಆಗಿರ್ಬೋದು, ಅವರ ಒಂದು ಮೊಬೈಲ್ನ ನೀವು ಫಸ್ಟಿಗೆ ತಗೊಳ್ಬೇಕಾಗುತ್ತೆ. ತಗೊಂಡು ಅವರ ಒಂದು ಮೊಬೈಲ್ನಲ್ಲಿ ಒಂದು ಕೋಡನ್ನು ನೀವು ಡಯಲ್ ಮಾಡಬೇಕಾಗುತ್ತೆ. ಆ ಒಂದು ಕೋಡ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, ನೋಟ್ ಮಾಡ್ಕೊಳ್ಳಿ. ಹಾಗೆ ಮೊದಲನೇದಾಗಿ ಆ ಒಂದು ಮೊಬೈಲ್ನಲ್ಲಿ ಡೇಲರ್ ಪ್ಯಾಡ್ ಅನ್ನ ಓಪನ್ ಮಾಡಬೇಕು. ನಂತರ ಆ ಒಂದು ಕೋಡನ್ನು ನಾನು ಇಲ್ಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ *21#. ನಂತರ ಏನು ಮಾಡಬೇಕಂದ್ರೆ, ಯಾವ ನಂಬರ್ ಅಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಗಬೇಕು ಆ ಒಂದು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಅವರ ಒಂದು ಮೊಬೈಲ್ ನಲ್ಲಿ ನಿಮ್ಮ ನಂಬರ್ನ ಹಾಕಿ ಇಲ್ಲಿ ಕೋಡ್ನ ಡಯಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನಂಬರ್ನ ಹಾಕ್ತೀನಿ. ನಂತರ ಇಲ್ಲಿ ಕಾಲ್ ಬಟನ್ ಮೇಲೆ ಓಕೆ ಮಾಡಬೇಕು. ನಂತರ ನೋಡ್ಬೋದು, ಈ ರೀತಿಯ ಒಂದು ನೋಟಿಫಿಕೇಶನ್ ಬರುತ್ತೆ. ಅಂದರೆ ನಮ್ಮ ಒಂದು ಕಾಲ್ ಫಾರ್ವರ್ಡಿಂಗ್ ಇಲ್ಲಿ ಸಕ್ಸಸ್ ಆಗಿದೆ ಅಂತ ಅರ್ಥ. ಈಗ ಈ ಒಂದು ಮೊಬೈಲ್ಗೆ ಯಾರೇ ಕಾಲ್ ಮಾಡಿದ್ರು ಆ ಒಂದು ನಂಬರ್ಗೆ ಕನ್ವರ್ಟ್ ಆಗುತ್ತೆ. ನಂತರ ಸ್ನೇಹಿತರೆ, ಈ ಒಂದು ಕಾಲ್ ಫಾರ್ವರ್ಡಿಂಗ್ ಅನ್ನ ಹೇಗೆ ರಿಮೂವ್ ಮಾಡಬಹುದು ಅಂದ್ರೆ, ಕೆಲವರಿಗೆ ಅನಿಸ್ತಾ ಇರುತ್ತೆ ಈ ಒಂದು ಕೋಡ್ ನ ಹಾಕಿ ಇಲ್ಲಿ ನಾವು ಡೇಲ್ ಮಾಡಿದೀವಿ, ಆದ್ರೆ ಇದನ್ನ ತೆಗೆದಾಕೋದು ಹೇಗೆ ಅಂತ ಕೆಲವರಿಗೆ ಗೊತ್ತಾಗಿರಲ್ಲ, ಕನ್ಫ್ಯೂಸ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಕೋಡ್ ನ ಹಾಕಿ ಅದನ್ನ ನೀವು ಇಲ್ಲಿ ಡಿಆಕ್ಟಿವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನ ಒತ್ತಬೇಕು. ನಂತರ ಅದೇ ನಂಬರ್ನ 21 ನಂತರ ನಂತರ ಇಲ್ಲಿ ಡೇಲ್ ಮಾಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಡಿಸೇಬಲ್ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದೆ, ಕಾಲ್ ಫಾರ್ವರ್ಡಿಂಗ್ ಡಿಸೇಬಲ್. ಈ ರೀತಿಯಾಗಿ ಸ್ನೇಹಿತರೆ ನೀವು ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಅನ್ನ ಮಾಡಬಹುದು. ಈ ಒಂದು ಟ್ರಿಕ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಕಾಲ್ ಫಾರ್ವರ್ಡಿಂಗ್ ಆಗುತ್ತೆ. ನಿಮ್ಗೆ ಈ ಟ್ರಿಕ್ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ.